ನಮಸ್ತೆ ಸ್ನೇಹಿತರೆ. ಶ್ರೀ ಶಿವಪುರಾಣದ 6ನೆಯ ಭಾಗವಾದ ಯುದ್ಧಖಂಡದಲ್ಲಿ 2ನೆಯದು ಜಲಂಧರ. ಒಮ್ಮೆ ಇಂದ್ರ ತನ್ನ ದೇವಗುರು ಬೃಹಸ್ಪತಿಗಳೊಡನೆ ಶಿವದರ್ಶನಕಾಂಕ್ಷಿಗಳಾಗಿ ಕೈಲಾಸಕ್ಕೆ ಹೊರಟು ಬರತೊಡಗಿದರು. ಶಿವನು ಅವರಲ್ಲಿರಬಹುದಾದ ಶಿವಭಕ್ತಿಯನ್ನು ಪರೀಕ್ಷಿಸಲು ಜಟಾಧಾರಿಯಾಗಿ ಮಾರ್ಗ ಮಧ್ಯದಲ್ಲಿ ಕುಳಿತನು. ಆಗ ಮಾರ್ಗದಲ್ಲಿ ಬಂದ ಇಂದ್ರನಿಗೆ ಜಟಾಧಾರಿಯೇ ಶಿವನೆಂದು ತಿಳಿಯಲಿಲ್ಲ. ಗರ್ವಿಷ್ಠನಾಗಿ ಜಟಾಧಾರಿಯನ್ನು, ನೀನು ಯಾರು, ನಿನ್ನ ಹೆಸರೇನು ಎಂದು ಕೇಳಿದನು. ಜಟಾಧಾರಿಯು ಉತ್ತರಿಸದಿರಲು ತನ್ನ ವಜ್ರಾಯುಧವನ್ನೆತ್ತಿ ಅವನನ್ನು ಹೊಡೆಯಲು ನೋಡಿದನು. ಆಗ ಶಿವನು ಇಂದ್ರನ ವಜ್ರಾಯುಧವನ್ನು ಕೆಳಕ್ಕಿಳಿಸಿ ತನ್ನ ನಯನಾಗ್ನಿಯನ್ನು ಪ್ರಜ್ವಲಿಸಿದನು. ಇದರಿಂದ ಬೃಹಸ್ಪತಿಗಳಿಗೆ ಜಟಾಧಾರಿಯೇ ಶಿವನೆಂಬುದು ಸ್ಥಿರವಾಗಿ ಕೂಡಲೇ ನಮಸ್ಕಾರ ಮಾಡಿದರು. ಇಂದ್ರನು ತನ್ನ ತಪ್ಪನ್ನರಿತು ಶಿವನಿಗೆ ನಮಸ್ಕರಿಸಿ ಕ್ಷಮೆ ಬೇಡಿದನು. ಆಗ ಶಿವನು, ಅಯ್ಯ ಬೃಹಸ್ಪತಿಯೇ, ನನ್ನ ನಯನಾಗ್ನಿಯು ಪ್ರಕಟವಾದ ಬಳಿಕ ವ್ಯರ್ಥವಾಗಲಾರದು. ನಾನೀಗ ಅದರ ಮೂಲಕ ಉಂಟಾದ ಕೋಪವನ್ನು ಹೇಗೆ ತಡೆಯಲಿ ಎಂದು ಕೇಳಿದನು. ಅದಕ್ಕೆ ಬೃಹಸ್ಪತಿಗಳು, ಪರಮೇಶ್ವರ, ನಿನ್ನ ಕ್ರೋಧಾಗ್ನಿಯನ್ನು ಬೇರೆ ಎಲ್ಲಿಯಾದರೂ ಸ್ಥಾಪಿಸು, ಈಗ ಇಂದ್ರನನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದರು. ಶಿವನು ಇಂದ್ರನಿಗೆ ಜೀವದಾನ ಮಾಡಿ ಬೃಹಸ್ಪತಿಗಳಿಗೆ ಜೀವ ಎಂಬ ಹೆಸರಿನಿಂದ ಪ್ರಸಿದ್ಧನಾಗುವ ಕೃಪೆ ಹರಿಸಿ ನಯನಾಗ್ನಿಯ ಪ್ರಕಾಶವನ್ನು ತನ್ನ ಕೈಯಲ್ಲಿಯೇ ಹಿಡಿದು ಬಳಿಕ ಅದನ್ನು ಕ್ಷೀರಸಾಗರದಲ್ಲಿ ಚೆಲ್ಲಿದನು. ಪರಮೇಶ್ವರನ ದರ್ಶನವಾಯಿತೆಂಬ ಸಂತೋಷದಿಂದ ಇಂದ್ರ ಮತ್ತು ಬೃಹಸ್ಪತಿ ಇಬ್ಬರು ತಮ್ಮ ನಿವಾಸಗಳಿಗೆ ಹೊರಟು ಹೋದರು. ಸಮುದ್ರದಲ್ಲಿ ಬಿದ್ದ ನಯನಾಗ್ನಿಯ ತೇಜವು ಒಬ್ಬ ಬಾಲಕನ ಸ್ವರೂಪವನ್ನು ತಾಳಿತು. ಬಾಲಕನು ಗಂಗಾ ಸಂಗಮದ ಬಳಿಗೆ ಬಂದು ರೋಧಿಸತೊಡಗಿದನು. ಆ ಅಳುವನ್ನು ಕೇಳಿಸಿಕೊಂಡ ಬ್ರಹ್ಮಾದಿ ದೇವತೆಗಳೆಲ್ಲರೂ ಗಂಗಾ ಸಂಗಮಕ್ಕೆ ಬಂದು ಆ ಬಾಲಕನು ಯಾರೆಂದು ಸಾಗರವನ್ನು ಕೇಳಿದರು. ಸಾಗರನು ಬಾಲಕನ ವಿವರಗಳು ತನಗೆ ಗೊತ್ತಿಲ್ಲವೆಂದು ಹೇಳಿಬಿಟ್ಟನು. ಆಗ ಬಾಲಕನು ಓಡಿ ಬಂದು ಬ್ರಹ್ಮನ ಕೊರಳನ್ನು ತನ್ನ ಕೈಗಳಿಂದ ಬಿಗಿದಪ್ಪಲು ಬ್ರಹ್ಮನ ಕಣ್ಣೊಳಗೆ ನೀರು ತುಂಬಿದ್ದವು. ಬ್ರಹ್ಮನು ಸಾಗರನನ್ನು ಕುರಿತು, ಸಾಗರ, ಇವನು ನನ್ನ ಕಣ್ಣೊಳಗೆ ನೀರು ಬರಲು ಕಾರಣನಾದ್ದರಿಂದ ಇವನು ಜಲಂಧರನೆಂಬ ಹೆಸರಿನಿಂದ ಖ್ಯಾತನಾಗುವನು. ಮಹಾಪರಾಕ್ರಮಿಯಾದ ಇವನು ರಣದುರಂಧರನಾಗುವನು. ದೈತ್ಯರ ಅಧಿಪತಿಯಾಗಿ ಮಹಾವಿಷ್ಣುವನ್ನೇ ಗೆಲ್ಲುವನು. ಇವನ ಸತಿಯು ಪತಿವ್ರತೆಯಾಗಿರುವಳು. ಸದಾಶಿವನೊಬ್ಬ ನಿಂದಲ್ಲದೆ ಇನ್ನಾರಿಂದಲೂ ಇವನಿಗೆ ಮರಣವಿರುವುದಿಲ್ಲ ಎಂದು ಹೇಳಿದನಲ್ಲದೆ ದೈತ್ಯರ ಗುರು ಶುಕ್ರನನ್ನು ಕರೆಯಿಸಿ ಜಲಂಧರನಿಗೆ ರಾಜ್ಯಾಭಿಷೇಕ ಮಾಡಿಸಿ ಸತ್ಯಲೋಕಕ್ಕೆ ಹಿಂದಿರುಗಿದನು. ಸಾಗರನ ಪಾಲನೆಯಲ್ಲಿ ಜಲಂಧರನು ಬೆಳೆದನು. ಕಾಲನೇಮಿ ಎಂಬ ರಾಕ್ಷಸನ ಮಗಳಾದ ವೃಂದಾದೇವಿಯನ್ನು ಕೊಟ್ಟು ಅವನಿಗೆ ವಿವಾಹ ಮಾಡಿದನು. ಜಲಂಧರ ದೈತ್ಯಾಧಿಪತಿಯಾಗಿ ರಾಜ್ಯವಾಳತೊಡಗಿದನು. ಸಾಗರನ ಪಾಲನೆಯಲ್ಲಿ ಜಲಂಧರ ತನ್ನ ಪತ್ನಿಯೊಡನೆ ಒಂದು ದಿನ ಸಭೆ ನಡೆಸುತ್ತಿದ್ದಾಗ ಅಲ್ಲಿಗೆ ಋಷಿಶ್ರೇಷ್ಠ ಭೃಗು ಮಹರ್ಷಿಗಳು ಪ್ರಾಪ್ತರಾದರು. ಕುಶಲೋಪಾರಿಯಾದ ಬಳಿಕ ರಾಜ ಜಲಂಧರನು ಮಹರ್ಷಿಗಳಿಗೆ ಉಚಿತಾಸನವಿತ್ತನು. ಭೃಗು ಋಷಿಗಳ ಪಾದವನ್ನು ತೊಳೆದು ಬಳಿಕ ಮಹರ್ಷಿ, ಸಿಂಹಿಕೆಯ ಮಗನಾದ ರಾಹುವಿನ ಶಿರಸ್ಸನ್ನು ಛೇದಿಸಿದವರು ಯಾರು ಎಂದು ಪ್ರಶ್ನಿಸಿದನು. ಭೃಗು ಮಹರ್ಷಿಗಳು ಉತ್ತರಿಸುತ್ತಾ, ಜಲಂಧರ, ಹಿಂದೆ ದೇವಾಸುರರು ಸಮುದ್ರ ಮಥನ ಮಾಡಿದಾಗ ಅಮೃತವು ಲಭಿಸಿತು. ಆಗ ದೈತ್ಯನಾದ ರಾಹುವು ದೇವತೆಗಳ ರೂಪದಿಂದ ಬಂದು ಅಮೃತವನ್ನು ಕುಡಿಯುತ್ತಿರುವಾಗ ದೇವೇಂದ್ರನ ಪಕ್ಷ ವಹಿಸಿದ್ದ. ಮಹಾವಿಷ್ಣುವು ರಾಹುವಿನ ಶಿರಸ್ಸನ್ನು ಕತ್ತರಿಸಿ ಹಾಕಿದನು ಎಂದು ಹೇಳಿದರು. ಜಲಂಧರನಿಗೆ ಈ ವಾರ್ತೆಯು ಸಿಡಿಲು ಬಡಿದಂತಾಗಿ ಸಿಟ್ಟಿಗೆದ್ದನು. ಭೃಗು ಮಹರ್ಷಿಗಳಲ್ಲಿ ಅದನ್ನು ಪ್ರಕಟಿಸದೆ ಅವರನ್ನು ಆದರದಿಂದ ಕಳುಹಿಸಿಕೊಟ್ಟನು. ಬಳಿಕ ಜಲಂಧರನು ಗಸ್ಮರ ಎಂಬ ದೂತನನ್ನು ಕರೆದು ಹೋಗಿ ಇಂದ್ರನನ್ನು ಕರೆದುತಾ ಎಂದು ಆಜ್ಞೆ ಮಾಡಿದನು. ರಾಜಾಜ್ಞೆಯಂತೆ ಗಸ್ಮರನ್ನು ದೇವಸಭೆಗೆ ಬಂದು ಅಲ್ಲಿ ಇಂದ್ರನನ್ನು ಕಂಡು, ನೀನು ಸಮುದ್ರ ಮಥನ ಮಾಡಿ ಜಲಂಧರನ ತಂದೆಯಾದ ಸಾಗರನಲ್ಲಿದ್ದ ರತ್ನಗಳನ್ನು ಅಪಹರಿಸಿರುವೆ. ಆ ಎಲ್ಲಾ ರತ್ನಗಳೊಂದಿಗೆ ದೇವತೆಗಳ ಸಮೇತ ನಮ್ಮ ರಾಜನಿಗೆ ಶರಣು ಬರಬೇಕು ಎಂದು ಹೇಳಿದನು. ಆಗ ಇಂದ್ರನು, ಅಯ್ಯ ದೂತನೇ, ಇದರಲ್ಲಿ ಸಾಗರನದೇ ತಪ್ಪಿದೆ. ಅವನು ಪರ್ವತಗಳಿಗಾಶ್ರಯ ಕೊಟ್ಟು ಅವುಗಳಿಂದ ನನ್ನ ವೈರಿಗಳಾದ ದೈತ್ಯರನ್ನು ರಕ್ಷಿಸಿದನು. ಇದರಿಂದಾಗಿ ನಾನು ಸಮುದ್ರ ಮಥನ ಮಾಡಿ ರತ್ನಗಳನ್ನು ಅಪಹರಿಸಿದೆ. ಇದೆಲ್ಲವನ್ನು ಜಲಂಧರನಿಗೆ ತಿಳಿಸು ಹೋಗು ಎಂದು ಹಿಂದಕ್ಕೆ ಕಳುಹಿಸಿದನು. ದೂತನಿಂದ ಇಂದ್ರನಾಡಿದ ಮಾತುಗಳನ್ನು ತಿಳಿದ ಜಲಂಧರ ಕೋಪಾವಿಷ್ಟನಾಗಿ ಶುಂಭ ನಿಶುಂಭಾದಿ ಸೇನಾನಿಗಳ ಸಮೇತ ದೇವತೆಗಳೊಡನೆ ಯುದ್ಧಕ್ಕೆ ಹೊರಟನು. ಇಡೀ ಅಮರಾವತಿಯೇ ದೈತ್ಯರ ಗರ್ಜನೆಗೆ ನಡುಗಿತ್ತು. ದೇವಾಸುರರಿಗೆ ಭೀಕರ ಯುದ್ಧ ನಡೆಯಿತು.
ಬೃಹಸ್ಪತಿಗಳು ಯುದ್ಧ ನಿಲ್ಲಿಸಲು ನೋಡಿದರೂ ಆಗಲಿಲ್ಲ. ಇಂದ್ರ ಶಂಕರನಿಗೆ ಮಾಡಿದ ಅಪಮಾನದ ಫಲವಿದೆಂದು ತಿಳಿಯಲು ಅವರಿಗೆ ಹೆಚ್ಚು ವೇಳೆ ಬೇಕಾಗಲಿಲ್ಲ. ಜಲಂಧರ ಅಮರಾವತಿಯನ್ನು ವಶಪಡಿಸಿಕೊಂಡನು. ದೇವತೆಗಳು ಜಯದ ಆಸೆ ತೊರೆದು ಬೇಗನೆ ಓಡಿ ಗವಿಗಳಲ್ಲಿ ಅವಿತುಕೊಂಡರು. ಅಲ್ಲಿಯೂ ಜಲಂಧರನ ಉಪಟಳ ತಾಳಲಾರದೆ ಎಲ್ಲರೂ ಓಡಿ ಹೋಗಿ ಮಹಾವಿಷ್ಣುವನ್ನು ಕಂಡರು. ವಿಷ್ಣುವು ಅವರ ಮೊರೆ ಕೇಳಿ ಗರುಡಾರೂಢನಾಗಿ ಯುದ್ಧ ಭೂಮಿಗೆ ಹೊರಟನು. ಆಗ ಲಕ್ಷ್ಮಿಯು ಅವನನ್ನು ತಡೆದು, ಸ್ವಾಮಿ, ಸಾಗರ ಪುತ್ರ ಜಲಂಧರ ನನಗೆ ತಮ್ಮನಾಗಬೇಕು. ನೀವು ಅವನನ್ನು ಯುದ್ಧದಲ್ಲಿ ಹೊಡೆಯಲು ಹೋಗಬಹುದೇ, ವಧೆ ಮಾಡಬಹುದೇ ಎಂದು ಹೇಳಲು ಮಹಾವಿಷ್ಣುವು, ಲಕ್ಷ್ಮಿ, ನಾನು ದೇವತೆಗಳಿಗಾಗಿ ಯುದ್ಧಕ್ಕೆ ಮಾತ್ರ ಹೋಗುವೆನೋ, ಜಲಂಧರನನ್ನು ವಧಿಸುವುದಿಲ್ಲ ಎಂದು ಹೇಳಿ ಯುದ್ಧ ಭೂಮಿಗೆ ಹೊರಟು ಬಂದನು. ಜಲಂಧರನ ಕಡೆಯ ವೀರರು ಗರುಡನ ರೆಕ್ಕೆಗಳ ಬೀಸುವಿಕೆಯಿಂದ ತತ್ತರಿಸಿದರು. ಚತುರ್ಬಲ ಸೈನ್ಯ ಸಮೇತ ಜಲಂಧರನು ವಿಷ್ಣುವಿನೊಡಗೂಡಿ ಬಂದ ದೇವತೆಗಳೊಡನೆ ಪುನಃ ಯುದ್ಧ ಮಾಡತೊಡಗಿದನು. ವಿಷ್ಣುವಿನ ಧನುಹು ಟೆಂಕಾರವು 3 ಲೋಕಗಳಿಗೂ ಮುಟ್ಟಿ ಅದರಿಂದಲೇ ಸಾವಿರಾರು ದೈತ್ಯರ ಸಂಹಾರವಾಯಿತು. ರೊಚ್ಚಿಗೆದ್ದ ಜಲಂಧರನು ವಿಷ್ಣುವಿನೊಡನೆ ನೇರ ಯುದ್ಧಕ್ಕೆ ಬಂದನು. ಇಬ್ಬರ ನಡುವೆ ಘನಘೋರ ಯುದ್ಧ ನಡೆಯಿತು. ವಿಷ್ಣುವು ಬಿಟ್ಟ ಬಾಣವು ಜಲಂಧರನ ಎದೆಗೆ ತಾಗಲು ಅವನು ರೋಷದಿಂದ ವಿಷ್ಣುವಿನ ಮೇಲೆ ಗದಪ್ರಹಾರ ಮಾಡಿದನು. ಆ ಏಟಿಗೆ ಗರುಡನ ತಲೆಗೆ ಪೆಟ್ಟು ಬಿತ್ತು. ಇಬ್ಬರ ನಡುವೆ ಬಾಣಗಳು ಕೆಳಗುರುಳಿ ಬೀಳುತ್ತಿದ್ದವು. ಒಬ್ಬರ ತ್ರಿಶೂಲ ಪ್ರಯೋಗಿಸಿದರೆ ಇನ್ನೊಬ್ಬ ಗದೆಯನ್ನು ಪ್ರಯೋಗಿಸುತ್ತಿದ್ದನು. ಕಡೆಗೆ ಇಬ್ಬರು ಮುಷ್ಟಿಯುದ್ಧಕ್ಕಿಳಿದರು. ಯಾರು ಸೋಲುವ ಪರಿಯೇ ಕಾಣಲಿಲ್ಲ. ವಿಷ್ಣುವು ಜಲಂಧರನನ್ನು ಮೆಚ್ಚಿಕೊಂಡು, ಜಲಂಧರ, ನಿನ್ನ ಸಾಮರ್ಥ್ಯ ಕಂಡು ಮೆಚ್ಚಿದ್ದೇನೆ, ನಿನಗೇನು ಬೇಕೋ ಕೇಳಿಕೋ ಎಂದನು. ಅದಕ್ಕೆ ಜಲಂಧರನು ಉತ್ತರಿಸಿ, ನೀನು ನನಗೆ ಭಾವನಾಗಬೇಕು. ನೀನು ನನ್ನ ಅಕ್ಕ ಹಾಗೂ ನಿನ್ನ ಕುಟುಂಬ ಪರಿವಾರ ನನ್ನ ಮನೆಯಲ್ಲಿ ವಾಸವಾಗಿ ಇರಬೇಕು ಎಂದು ಹೇಳಿದನು. ವಿಷ್ಣುವಿಗೆ ಇದು ಇಷ್ಟವಾಗದಿದ್ದರೂ ಒಪ್ಪಿ ತಥಾಸ್ತು ಎಂದನು. ವರ ನೀಡಿದ ಅನುಸಾರ ಮಹಾವಿಷ್ಣುವು ಲಕ್ಷ್ಮೀ ಸಮೇತನಾಗಿ ಎಲ್ಲಾ ದೇವತೆಗಳೊಡನೆ ಜಲಂಧರನ ಪಟ್ಟಣದಲ್ಲಿ ಇರತೊಡಗಿದನು. ದೇವತೆಗಳ ಬಳಿ ಇದ್ದ ಎಲ್ಲಾ ರತ್ನಗಳು ಜಲಂಧರನ ವಶವಾದವು. ಜಲಂಧರನು ದೇವಾಸುರರಿಗೆ ಪ್ರಭುವಾಗಿ ರಾಜ್ಯವಾಳತೊಡಗಿದನು. ದೇವತೆಗಳಿಗೆ ದೈತ್ಯರ ಹಂಗಿನಲ್ಲಿರಬೇಕಾಯಿತಲ್ಲ ಎಂದು ಪರಿತಾಪ ಉಂಟಾಯಿತು. ಜಲಂಧರನ ಪ್ರಭಾವದ ಮುಂದೆ ಅವರದೇನು ನಡೆಯುವಂತಿರಲಿಲ್ಲ. ಎಲ್ಲಾ ದೇವತೆಗಳು ಶಿವನನ್ನು ಕುರಿತು ಧ್ಯಾನ ಮಾಡಿದರು. ಶಂಕರನಿಗೆ ದೇವತೆಗಳ ಮನೋಭಿಷ್ಟೆ ತಿಳಿದು ನಾರದರನ್ನು ಜಲಂಧರನ ಬಳಿಗೆ ಕಳುಹಿಸಿದರು. ತ್ರಿಲೋಕ ಸಂಚಾರಿಗಳಾದ ನಾರದರು ಬಂದದ್ದನ್ನು ಕಂಡು ಜಲಂಧರನು ಉಬ್ಬಿ ಹೋಗಿ ಅವರನ್ನು ಸತ್ಕರಿಸಿ ಬಂದ ಉದ್ದೇಶವನ್ನು ಕೇಳಿದನು. ನಾರದರು, ಜಲಂಧರ, ನಾನು ಕೈಲಾಸದಿಂದ ಬರುತ್ತಿದ್ದೇನೆ. ಅಲ್ಲಿಯ ವೈಭವವನ್ನು ಏನೆಂದು ಹೇಳಲಿ. 100 ಕಾಮಧೇನುಗಳು ಇದ್ದು ಅಲ್ಲಿನ ನಿವಾಸಿಗಳಿಗೆ ಯಥೇಚ್ಛವಾಗಿ ಹಾಲು ಸಿಗುತ್ತಿದೆ. ಚಿಂತಾಮಣಿ ಇರುವುದರಿಂದ ಇಡೀ ಪ್ರದೇಶವು ಸುವರ್ಣಮಯವಾಗಿದೆ. ಅಲ್ಲಿ ಶಿವಪಾರ್ವತಿಯರಿದ್ದ ಆ ಪ್ರದೇಶಕ್ಕೆ ಸಮನಾದ ಪ್ರದೇಶ ಇನ್ನೊಂದಿಲ್ಲ ಎಂದನು. ಜಲಂಧರನು ತುಸು ನಿರುತ್ಸಾಹಿಯಾಗಿ ನಾರದರಿಗೆ ತನ್ನ ಅರಮನೆಯ ಹಾಗೂ ನಗರದ ಎಲ್ಲಾ ಸಮೃದ್ಧಿಗಳನ್ನು ತೋರಿಸಿದನು. ಆಗ ನಾರದರು, ದಾನವೇಂದ್ರ ಇರಬಹುದು. ನಿನ್ನಲ್ಲಿ ಎಲ್ಲಾ ಸಂಪತ್ತುಗಳು ತುಂಬಿ ತುಳುಕಾಡುತ್ತಿವೆ ನಿಜ. ಆದರೆ ಸ್ತ್ರೀ ರತ್ನವಿಲ್ಲದಿರುವುದು ಒಂದು ಕೊರತೆಯಾಗಿದೆ. ನೀನು ಬೇಗನೆ ಸ್ತ್ರೀ ರತ್ನವನ್ನು ತಂದಿಟ್ಟುಕೊಂಡೆಯಾದರೆ ನಿನ್ನ ಪಟ್ಟಣವು ಕೈಲಾಸವನ್ನು ಮೀರಿಸಬಲ್ಲುದಾಗಿ ಕೀರ್ತಿವಂತನಾಗುವೆ ಎಂದು ಉಪದೇಶಿಸಿದನು. ಜಲಂಧರನಿಗೆ ಈಗಾಗಲೇ ವಿವಾಹವಾಗಿದ್ದಿತ್ತು. ಆದರೂ ಇಡೀ ನಗರಕ್ಕೆ ಶೋಭೆ ಉಂಟು ಮಾಡುವ ಸ್ತ್ರೀ ರತ್ನವಾದರೂ ಎಲ್ಲಿದೆ ಎಂದು ಜಲಂಧರನು ನಾರದನನ್ನೇ ಕೇಳಿದನು. ನಾರದರು, ಏಕಿಲ್ಲ. ಶಿವನ ಹೆಂಡತಿ ಪಾರ್ವತಿ ತ್ರಿಭುವನ ಸುಂದರಿ. ಅಂತಹ ಚೆಲುವೆ ಇಡೀ ಜಗತ್ತಿನಲ್ಲಿ ಇಲ್ಲ. ಆ ಶಂಕರನೋ ಇಂತಹ ಚೆಲುವೆ ಪಕ್ಕದಲ್ಲಿದ್ದರೂ ವಿರಕ್ತನಾಗಿ ಸ್ಮಶಾನವಾಸಿಯಾಗಿರುವನು. ಪಾರ್ವತಿ ಎಂತಹ ಮನೋಹರ ಸ್ತ್ರೀ 14 ಲೋಕಗಳಲ್ಲೂ ಇಲ್ಲ ತಿಳಿ ಎಂದು ಹೇಳಿ ತಮ್ಮ ದಾರಿ ಹಿಡಿದರು. ನಾರದರು ಹೋದ ಬಳಿಕ ಜಲಂಧರನಿಗೆ ಕಾಮವಿಕಾರ ಉಂಟಾಗಿ ಬುದ್ಧಿ ಭ್ರಮಣೆಯಾದಂತಾಯಿತು. ಕೂಡಲೇ ರಾಹುವನ್ನು ಕರೆದು ಕೈಲಾಸ ಪರ್ವತಕ್ಕೆ ಹೋಗಿ ಶಿವನಿಂದ ನನಗಾಗಿ ಪಾರ್ವತಿಯನ್ನು ಬೇಡಿತಾ ಎಂದು ಅಟ್ಟಿದ್ದನು. ಒಡೆಯನ ಅಣತಿಯಂತೆ ಕೈಲಾಸಕ್ಕೆ ಬಂದು ರಾಹುವು ಶಿವನಿಗೆ ಜಲಂಧರನ ಪರಾಕ್ರಮಗಳನ್ನರುಹಿ ಪಾರ್ವತಿಯನ್ನು ಒಪ್ಪಿಸು ಎಂದು ಬೇಡಿದನು. ಕೆರಳಿ ಕನಲಿದ ಶಿವನ ಮುಂದೆ ಭೂಮಿಯೇ ಸಿಳಿದಂತಾಗಿ ಒಬ್ಬ ಭಯಂಕರನು, ಸಿಂಹದ ಮುಖದಂತಿರುವವನು ಆದ ಪುರುಷನು ಪ್ರಕಟವಾದನು. ಶಿವನು ಅವನಿಗೆ ರಾಹುವನ್ನು ನುಂಗಲು ಆಜ್ಞೆ ಮಾಡಿದನು. ಆ ಪುರುಷನು ರಾಹುವನ್ನು ಹಿಡಿದಾಗ ಭಯಗೊಂಡ ರಾಹುವು ತನ್ನನ್ನು ಕಾಪಾಡೆಂದು ಶಿವನಲ್ಲಿ ಮೊರೆಹೊಕ್ಕನು. ರಾಹುವಿಗೆ ವಿಮೋಚನೆಯಾಗಿ ಅವನು ಅಲ್ಲಿಂದ ಓಡಿಬಂದು ಜಲಂಧರನ ಬಳಿ ನಿಂತು, ಇತ್ತ ಪುರುಷ ಸಿಂಹನು ಶಿವನ ಅಪೇಕ್ಷೆಯಂತೆ ಸಕೀರ್ತಿ ಮುಖ ಎಂಬುದಾಗಿ ಶಿವಗಣಗಳಲ್ಲಿ ಒಂದಾಗಿರುತ್ತಿದ್ದನು.
ರಾಹುವು ಜಲಂಧರನಲ್ಲಿ ಶಿವನನ್ನು ಕುರಿತು ಹೊಗಳತೊಡಗಿದಾಗ ಸಿಟ್ಟಾದ ಜಲಂಧರನು ಇಡೀ ದೈತ್ಯ ಸೈನ್ಯವನ್ನು ಕೈಲಾಸದ ಮೇಲೆ ಯುದ್ಧಕ್ಕೆ ಕಳುಹಿಸಿದನು. ದೇವತೆಗಳು ದಿಕ್ಕು ಕಾಣದೆ ಶಿವನಲ್ಲಿಗೆ ಬಂದು ವಿಷ್ಣು ಲಕ್ಷ್ಮಿಯರು ಜಲಂಧರನ ವಶದಲ್ಲಿರುವುದನ್ನು ಅರಿಹಿದರು. ಆಗ ತಮ್ಮನ್ನು ರಕ್ಷಿಸಬೇಕೆಂದು ಅಂಗಲಾಚಿದರು. ಮಹಾಶಿವನು ವಿಷ್ಣುವನ್ನು ಕರೆಯಿಸಿ ಜಲಂಧರನನ್ನು ವಧೆ ಮಾಡದೆ ಅವನ ಮನೆಯಲ್ಲಿ ಏಕೆ ಎಂದು ಪ್ರಶ್ನಿಸಲು ವಿಷ್ಣುವು, ಜಲಂಧರ ನನ್ನ ಬಂಧುವಾಗಬೇಕು, ಅವನನ್ನು ನಾನು ಕೊಲ್ಲಲಾರದೆ ಅಲ್ಲಿಯೇ ಅವನ ವಶವರ್ತಿಯಾಗಿದ್ದೇನೆ, ಅಲ್ಲದೆ ಜಲಂಧರನು ಮಹಾವೀರನೂ ಆಗಿರುತ್ತಾನೆ ಎಂದು ತಿಳಿಸಿದನು. ಆಗ ಶಿವನು ಎಲ್ಲರಿಗೂ ಅಭಯ ನೀಡಿ ತಾನೇ ಜಲಂಧರನನ್ನು ವಧಿಸುವೆನೆಂದು ಹೇಳಿ ಜಲಂಧರನ ಆಗಮನವನ್ನು ನಿರೀಕ್ಷಿಸುತ್ತಿದ್ದನು. ಕೆಲ ಸಮಯದಲ್ಲಿಯೇ ಜಲಂಧರನು ತನ್ನ ಭಾರೀ ಸೈನ್ಯದೊಂದಿಗೆ ಕೈಲಾಸಕ್ಕೆ ಮುತ್ತಿಗೆ ಹಾಕಿಬಿಟ್ಟನು. ಶಿವನು ನಂದಿ ಗಣೇಶರನ್ನು ಯುದ್ಧ ಮಾಡಲು ಕಳುಹಿಸಿದನು. ಯುದ್ಧದಲ್ಲಿ ದೈತ್ಯರು ಸಾಯುತ್ತಿದ್ದರೂ ಮೃತ ಸಂಜೀವಿನಿ ವಿದ್ಯೆ ತಿಳಿದಿದ್ದ ಶುಕ್ರಾಚಾರ್ಯರು ಎಲ್ಲರನ್ನೂ ಸಜೀವಗೊಳಿಸುತ್ತಿದ್ದರು. ಇದನ್ನು ತಿಳಿದು ಸಿಟ್ಟಿಗೆದ್ದ ಶಿವನು ಒಂದು ಭೀಕರ ಶಕ್ತಿಯನ್ನು ಉತ್ಪಾದಿಸಿ ಅದು ಶುಕ್ರನನ್ನು ಅಡಗಿಸಿಡುವಂತೆ ಮಾಡಿದನು. ದೈತ್ಯರು ಶುಕ್ರನನ್ನು ಕಾಣದೆ ನಿಸ್ತೇಜರಾದರು. ನಂದಿ, ಗಣೇಶ, ವೀರಭದ್ರ, ಕಾರ್ತಿಕೇಯ ಮೊದಲುಗೊಂಡು ಶಿವಗಣಗಳು ಜಲಂಧರನ ಪರಿವಾರವನ್ನು ಹತ್ತಿಕ್ಕಿದ್ದರು. ಜಲಂಧರನ ಸೇನೆ ನಾಶವಾಗತೊಡಗಿತು. ರಥ, ತುರಗ, ಆನೆಗಳು ನಿರ್ನಾಮವಾದವು. ಇದರಿಂದ ಕೋಪಗೊಂಡ ಜಲಂಧರನು ದೇವತೆಗಳ ಸೈನ್ಯವು ಚದುರಿ ಹೋಗುವಂತೆ ಮಾಡಿಬಿಟ್ಟನು. ದೇವತೆಗಳು ದಿಕ್ಕು ತೋಚದೆ ಶಿವನಲ್ಲಿ ಮೊರೆಹೊಕ್ಕರು. ಶಿವನು ಅವರಿಗೆಲ್ಲ ಅಭಯ ನೀಡಿ ತಾನೇ ಜಲಂಧರನೊಡನೆ ಯುದ್ಧ ಮಾಡಲು ಹೊರಟು ಬಂದನು. ನಂದಿವಾಹನನಾಗಿ ಶಿವನು ರಣರಂಗವನ್ನು ಪ್ರವೇಶಿಸುತ್ತಿದ್ದಂತೆಯೇ ಶಿವಗಣಗಳು ಹಿಂಬಾಲಿಸಿದವು. ಶಿವನು ನಡೆಸಿದ ಯುದ್ಧದಲ್ಲಿ ಬಾಲಾಹಕಿ, ಗಸ್ಮರ ಮೊದಲಾದ ದೈತ್ಯ ವೀರರು ಹಸುವಳಿದರು. ಜಲಂಧರನು ತನ್ನ ವೀರರನ್ನು ಹುರಿದುಂಬಿಸಿ ತಾನೇ ಶಿವನೊಡನೆ ಮುಷ್ಟಿಯೊಂದಕ್ಕೆ ನಿದ್ದನು. ಶಿವನು ಕೊಟ್ಟ ಪೆಟ್ಟಿಗೆ ಜಲಂಧರ ತತ್ತರಿಸಿ ಹೋದನು. ಆದರೆ ಮಹಾವಿದ್ಯೆಯನ್ನು ಬಲ್ಲವನಾಗಿದ್ದ ಅವನು ಶಿವನ ವೇಷಧಾರಿ ಪಾರ್ವತಿ ಬಳಿಗೆ ಬಂದನು. ಆದರೆ ಪಾರ್ವತಿಗೆ ಅವನು ಶಿವನಲ್ಲ ಎಂಬುದು ಗೊತ್ತಾಗಿ ಅಲ್ಲಿಂದ ಅಂತರ್ಧನಾದಳದಳು. ಜಲಂಧರನು ನಾಚಿ ಮತ್ತೆ ಶಿವನ ಮೇಲೆ ಯುದ್ಧಕ್ಕೆ ಹೋದನು. ಪಾರ್ವತಿಯು ತನಗಾದ ಅವಮಾನವನ್ನು ಸಹಿಸಲಾರದೆ ವಿಷ್ಣುವಿನ ಬಳಿ ಹೋಗಿ ಜಲಂಧರನು ನಡೆದುಕೊಂಡ ಪರಿಯನ್ನು ನಿವೇದಿಸಿ, ಮಹಾವಿಷ್ಣುವೇ, ಜಲಂಧರನು ಹೇಗೆ ಶಿವ ವೇಷಧಾರಿಯಾಗಿ ನನ್ನ ಬಳಿಗೆ ಬಂದನೋ ಅಂತೆಯೇ ನೀನು ಅನುಸರಿಸುವುದೇ ಸರಿ. ಆದುದರಿಂದ ನೀನು ಕೂಡಲೇ ಆ ರಾಕ್ಷಸನ ಮನೆಗೆ ಹೋಗಿ ಅವನ ಹೆಂಡತಿಯ ಪಾತಿವ್ರತ್ಯವನ್ನು ಅಳಿಸಬೇಕು. ಆಗಲೇ ಜಲಂಧರನು ಸಾಯಲು ಅರ್ಹನಾಗುವನು ಎಂದಳು. ವಿಷ್ಣುವು ಪಾರ್ವತಿಯ ಕೋರಿಕೆಗೆ ಇಲ್ಲವೆನ್ನದೆ ಜಲಂಧರನು ಇದ್ದ ನಗರಕ್ಕೆ ಹೋಗಿ ಅಲ್ಲಿ ಅವನ ಹೆಂಡತಿ ವೃಂದೆಗೆ ದುಸ್ವಪ್ನ ಬೀಳುವಂತೆ ಮಾಡಿದನು. ವೃಂದೆಗೆ ಕನಸಿನಲ್ಲಿ ಜಲಂಧರನು ತಲೆ ಬೋಳಿಸಿಕೊಂಡು ಕತ್ತಲೆಯಲ್ಲಿ ದಕ್ಷಿಣ ದಿಕ್ಕಿಗೆ ಹೋದಂತೆಯೂ ನಗರ ಸಹಿತ ಸಮುದ್ರದಲ್ಲಿ ಮುಳುಗಿದಂತೆಯೂ ಹಲವು ದುಸ್ವಪ್ನಗಳನ್ನು ಕಂಡು ಎಚ್ಚೆತ್ತಾಗ ಭಯಭೀತಳಾದಳು. ಶಾಂತಿ ಹೊಂದಲು ತನ್ನ ಸಖಿಯರೊಡನೆ ಉಪವನಕ್ಕೆ ಹೋದಳು. ಅಲ್ಲಿಯೂ ನೆಮ್ಮದಿ ಸಿಗದೆ ಒಂದು ವನಕ್ಕೆ ಹೋಗಿ ಅಲ್ಲಿ ಒಬ್ಬ ಮುನಿಯನ್ನು ಕಂಡಳು. ಅದೇ ಸಮಯಕ್ಕೆ 2 ಮಂಗಗಳು ಜಲಂಧರನ ರುಂಡ ಮತ್ತು ಮುಂಡಗಳನ್ನು ಹಿಡಿದುಕೊಂಡು ಬಂದು ಮುನಿಯ ಮುಂದೆ ನಿಂತಿದ್ದದ್ದು ಕಾಣಿಸಿತು. ವೃಂದೆ ತನ್ನ ಪತಿ ತೀರಿ ಹೋದನೆಂದು ಭಾವಿಸಿ ಮೂರ್ಛಿತಳಾದಳು. ಎಚ್ಚೆತ್ತಾಗ ಎದುರಿಗೆ ಇದ್ದ ಮುನಿಗೆ ತನ್ನ ಗಂಡನನ್ನು ಬದುಕಿಸೆಂದು ಗೋಳಿಟ್ಟಳು. ಆಗ ಮುನಿರೂಪದ ವಿಷ್ಣುವು, ಅಮ್ಮ ವೃಂದ, ನಿನ್ನ ಪತಿ ಶಿವನಿಂದ ಹತನಾಗಿದ್ದಾನೆ. ಇನ್ನು ಅವನು ಬದುಕಿ ಬರುವಂತಿಲ್ಲ. ಆದರೆ ನಾನು ನಿನಗೆ ಅವನನ್ನು ಸಜೀವಗೊಳಿಸುವೆನು ಎಂದು ಹೇಳಿ ಆಕೆಯ ಪತಿ ಜಲಂಧರನನ್ನು ಬದುಕಿಸಿ ಅಂತರ್ಧನಾದನು. ತನ್ನ ಪತಿಯನ್ನು ಕಂಡು ವೃಂದೆಗೆ ಸಂತೋಷವಾಯಿತು. ವೃಂದೆಯು ತನ್ನ ಪತಿ ಸಜೀವಗೊಂಡದ್ದನ್ನು ಕಂಡು ಹರ್ಷಿಸಿದರೂ ಆ ಹರ್ಷ ಬಹುಕಾಲ ಉಳಿಯಲಿಲ್ಲ. ತಾನು ಯಾರೊಡನೆ ಇದ್ದೇನೆಯೋ ಅವನು ತನ್ನ ಪತಿಯಲ್ಲ, ಪತಿರೂಪದ ವಿಷ್ಣು ಎಂಬುದರ ಅರಿವಾಯಿತು. ಸಿಟ್ಟಾದ ವೃಂದೆ ವಿಷ್ಣುವನ್ನು ಚೆನ್ನಾಗಿ ಥಳಿಸಿ, ನಿನ್ನ ಸ್ತ್ರೀಯು ಅಪಹರಿಸಲ್ಪಟ್ಟು ನೀನು ವಿರಹ ವೇದನೆಗೊಳಗಾಗು ಎಂದು ಶಾಪವಿತ್ತಳು. ಬಳಿಕ ಮಹಾವಿಷ್ಣುವು ವೃಂದೆಯ ಶರೀರ ಭಸ್ಮವನ್ನು ಶರೀರಕ್ಕೆ ಲೇಪಿಸಿಕೊಂಡು ಶಾಂತಿ ಸಿಗದವನಂತಾದನು. ಇತ್ತ ಜಲಂಧರನಿಗೂ ಶಿವನಿಗೂ ಘನಘೋರ ಯುದ್ಧ ಮುಂದುವರಿಯಿತು. ಮಾಯಾವಿ ಜಲಂಧರನು ಪಾರ್ವತಿಯ ಪ್ರತಿರೂಪವನ್ನು ಸೃಷ್ಟಿಸಿ ತನ್ನ ರಥದಲ್ಲಿ ಕಟ್ಟಿ ಕೂರಿಸಿದನು. ಇದನ್ನು ಕಂಡ ಶಿವನು ತನ್ನ ಹೆಂಡತಿಯ ಸ್ಥಿತಿ ನೆನೆದು ರೋಧಿಸತೊಡಗಿದನು. ಮಾಯಾ ಪಾರ್ವತಿ ಅಳುತ್ತಿದ್ದಳು. ಶಿವನು ರೌದ್ರ ರೂಪ ಪ್ರಕಟಿಸಿದನು. ದೈತ್ಯರು ದಿಕ್ಕುಗೆಟ್ಟು ಓಡಿ ಹೋದರು. ಶುಂಭ ನಿಶುಂಭರು ಮರೆಯಾದರು. ಶಿವನು ಯುದ್ಧದ ಒಂದು ಹಂತದಲ್ಲಿ ತನ್ನ ಪಾದದ ಬೆರಳಿನಿಂದ ಸೃಷ್ಟಿಸಿದ ಚಕ್ರವನ್ನು ಜಲಂಧರನತ್ತ ಹೊಗೆದನು. ಚಕ್ರವು ಜಲಂಧರನ ಶಿರಸ್ಸನ್ನು ಕತ್ತರಿಸಿ ಕೆಳಗುರುಳಿಸಿತು. ಒಂದು ದೊಡ್ಡ ಪರ್ವತವು ಇಬ್ಬಾಗವಾಗಿ ಬೀಳುವಂತೆ ಅವನ ಶರೀರವು ಕೆಳಗುರುಳಿತು. ಜಲಂಧರನ ತೇಜಸ್ಸಿನ ಅಂಶವು ಶಿವನಲ್ಲಿ ಲೀನವಾಯಿತು. ಬ್ರಹ್ಮಾದಿಗಳು ಶಿವನನ್ನು ಸ್ತುತಿಸತೊಡಗಿದರು. ನಾವೆಲ್ಲರೂ ನಿನ್ನ ಸೇವಕರು, ನಿನ್ನ ಆಜ್ಞಾಪಾಲಕರು, ನಮ್ಮನ್ನು ಸದಾ ರಕ್ಷಿಸೆಂದು ಪ್ರಾರ್ಥಿಸಿದರು. ಶಿವನು ಎಲ್ಲರಿಗೂ ಅಭಯ ನೀಡಿ
ಕೈಲಾಸಕ್ಕೆ ತೆರಳಿದನು. ಜಲಂಧರನ ಆಖ್ಯಾನವನ್ನು ಕೇಳಿದವರು ಓದಿದವರು ಬಾಳಿನಲ್ಲಿ ಎಲ್ಲಾ ಸುಖಗಳನ್ನು ಹೊಂದಿ ಅಂತ್ಯದಲ್ಲಿ ಗಣೇಶ ಪಾದವನ್ನು ಹೊಂದುವರು ಎಂದು ಸನತ್ಕುಮಾರರು ವ್ಯಾಸರಿಗೆ ಹೇಳಿದರು. ಇಲ್ಲಿಗೆ ಯುದ್ಧಖಂಡದ 6ನೆಯ ಭಾಗದಲ್ಲಿ ಬರುವ ಜಲಂಧರನ ಅಧ್ಯಾಯವು ಮುಕ್ತಾಯಗೊಂಡಿತು. ಈ ಅಧ್ಯಾಯವನ್ನು ಓದಿದವರಿಗೂ ಕೇಳಿದವರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.